ನಮಸ್ಕಾರ. ನಾನು ಅಪರ್ಣ ಶಿಮಂತ್. ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಬೆಂಗಳೂರು ಫುಟ್ಪಾತ್ಗಳನ್ನ ತೆರವುಗೊಳಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಮತ್ತು ಸ್ವಾಗತಾರ್ಹ. ನಾನು ಈ ವಿಡಿಯೋ ಮೂಲಕ ಕೃಷ್ಣ ಬೈರೇಗೌಡ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ, ಜೊತೆಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಅಂಥ ಸುಲಭವಾದ ವಿಷಯ ಆಗಿರಲಿಲ್ಲ. ಎಷ್ಟೋ ವರ್ಷಗಳಿಂದ ಇದು ನಮ್ಮದೇ ಜಾಗ ಅಂತ ಆಕ್ರಮಿಸ್ಕೊಂಡಿರುವಾಗ ಒಂದು ದಿನ ತೆರವುಗೊಳಿಸ್ಬೇಕಾದ್ರೆ ಆಕ್ರೋಶ ಖಂಡಿತ ವ್ಯಕ್ತವಾಗುತ್ತೆ. ಆದರೆ ಅದನ್ನೆಲ್ಲ ಮೀರಿ ನಿಮ್ಮ ಗುರಿಯತ್ತ ಸಾಗ್ತಾ ಇರೋದನ್ನು ನೋಡಿ ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಇದು ಬರೀ ರಸ್ತೆಗಳನ್ನ ಬೀದಿ ಬದಿ ವ್ಯಾಪಾರಿಗಳಿಂದ ತೆರವುಗೊಳಿಸೋದಷ್ಟೇ ಅಲ್ಲ, ಹಾಳಾಗಿರುವಂಥ ಫುಟ್ಪಾತ್ಗಳನ್ನ ಸರಿಪಡಿಸಬೇಕಾಗಿದೆ. ಜೊತೆಗೆ ವೆಹಿಕಲ್ಸ್ಗಳು ಇಲ್ಲಿಗಲ್ ಪಾರ್ಕಿಂಗ್ ಕೂಡ ನಡೆಯುತ್ತೆ, ಅದನ್ನು ಕೂಡ ತಡೆಗಟ್ಟಬೇಕಾಗಿದೆ. ಅದೆಲ್ಲನೂ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ನಿಮ್ಮ ಈ ಕಾರ್ಯಾಚರಣೆ ನೋಡಿದ್ರೆ. ಇದು ಖಂಡಿತವಾಗಿಯೂ ಸರಿಯಾದ ಮಾರ್ಗದಲ್ಲಿ ಒಂದು ದಿಟ್ಟ ಹೆಜ್ಜೆ ಅಂತಲೇ ಹೇಳ್ಬೋದು. ಆದರೆ ಇಷ್ಟೆಲ್ಲ ಒಳ್ಳೆಯದಾಗ್ತಿರೋ ಮಧ್ಯಾಹ್ನ ಒಂದು ದೊಡ್ಡ ಕೂಗು ಕೇಳಿ ಬರ್ತಿದೆ. ಬಡವರ ಗತಿ ಏನು? ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ, ಇವ್ರಿಗೆ ಜೀವನ ಮತ್ತೆ ಹೇಗೆ ಕಟ್ಕೋತಾರೆ ಇವರು? ರಸ್ತೆಗಳಿಲ್ಲ ಅಂದರೆ ಅವ್ರ ಜೀವನದ ಗತಿ ಏನಾಗಬೇಕು ಅನ್ನೋ ಎಲ್ಲ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಇದು ಸಹಜ. ಆದರೆ ಈ ಪ್ರಯುಕ್ತ ನನ್ನದೊಂದು ಸಣ್ಣ ಸಲಹೆ ಇದೆ. ಅದು ನಿಮಗೂ ಸರಿ ಕಾಣಿಸಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿ ತಕ್ಕ ಅಧಿಕಾರಿಗಳಿಗೆ ತಲುಪೋ ಹಾಗೆ ಮಾಡೋಣ. ಇದಕ್ಕಾಗಿ ನಾವು ಒಂದು ಆರ್ಗನೈಸ್ಡ್ ವೇನಲ್ಲಿ ವೆಂಡಿಂಗ್ ಝೋನ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಪಾರ್ಕ್ಗಳಿಗೇನು ಕೊರತೆ ಇಲ್ಲ. ಪಾರ್ಕ್ ಸುತ್ತಲೂ ನಮಗೆ ಫುಟ್ಪಾತ್ ಏರಿಯಾ ಸಿಗುತ್ತೆ, ಅದನ್ನು ವೆಂಡಿಂಗ್ ಝೋನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಅದರಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಮಾಡಿ ಈ ಬೀದಿ ಬದಿ ವ್ಯಾಪಾರಿಗಳು ಲೈಸೆನ್ಸ್ ಮೂಲಕ ಅಲ್ಲಿ ವ್ಯಾಪಾರ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೋದು. ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಒಂದು AI ಜನರೇಟೆಡ್ ಇಮೇಜ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಅಂಗಡಿಗಳನ್ನ ಪಡೆದಂತಹ ಬೀದಿ ಬದಿ ವ್ಯಾಪಾರಿಗಳು ದಿನಕ್ಕಿಷ್ಟು ಅಂತ ಬಾಡಿಗೆ, ಒಂದು 40 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, ಅಂಗಡಿ ಸೈಜ್ ಮೇಲೆ GBAಗೆ ಕಟ್ಟರೆ ಅವರು ಕೂಡ ಒಂದು ಸ್ವಾಭಿಮಾನದಿಂದ ವ್ಯಾಪಾರ ಮಾಡೋ ಹಂಗಾಗುತ್ತೆ. ಮತ್ತು ವಾರ್ಡ್ ಲೆವೆಲ್ನಲ್ಲಿ ಒಂದು ಚಿಕ್ಕ ಮೊತ್ತವೇ ಇರ್ಬೋದು, ಆದರೆ ಒಂದು ಅಡಿಷ್ನಲ್ ರೆವಿನ್ಯೂ ಕೂಡ ಜನ್ರೇಟ್ ಆಗುತ್ತೆ. ಅದನ್ನು ಬೇರೆ ಬೇರೆ ಡೆವಲಪ್ಮೆಂಟ್ಗಳಿಗೆ ಬಳಸ್ಕೋಬಹುದು. ಆದರೆ ಇದರಲ್ಲಿ ಒಂದು ಸೂಕ್ಷ್ಮ ಇದೆ ನೋಡಿ. ಬೀದಿ ಬದಿ ವ್ಯಾಪಾರಿಗಳೆಲ್ಲ ಬಡವರು ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನ ಕೋಟ್ಯಾಧಿಪತಿಗಳು ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ಡ್ಯೂಪ್ಲೆಕ್ಸ್ ಮನೆಗಳಿರೋವಂಥವ್ರು ಇದ್ದಾರೆ. ಎಷ್ಟೋ ಜನ 4-5 ಮನೆಗಳನ್ನ ಬಾಡಿಗೆ ಕೊಟ್ಟಿರೋಂತಹ ನಿದರ್ಶನಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ಬರೀ ಆರ್ಥಿಕವಾಗಿ ಹಿಂದುಳಿದಂತಹ ಅವ್ರಿಗೆ ಮಾತ್ರ ಈ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಅದರಲ್ಲೂ 2 ವಿಧವಾಗಿದ್ದಾರೆ. ಕೆಲವರು ನಮ್ಮ ರಾಜ್ಯದವರೇ ಇದ್ದಾರೆ, ಕೆಲವರು ಅಕ್ಕಪಕ್ಕದ ರಾಜ್ಯದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡುವಂಥವ್ರು ಇದ್ದಾರೆ. ಅದರಲ್ಲಿ ಮೊದಲನೇ ಆದ್ಯತೆ ನಮ್ಮ ರಾಜ್ಯದ ಜನರಿಗೆ ಕೊಡಬೇಕು. ಅದಾದಮೇಲೂ ಸ್ಥಳಾವಕಾಶ ಇದ್ದರೆ ಖಂಡಿತ ಬೇರೆ ರಾಜ್ಯದವ್ರನ್ನೂ ನಾವು ಆಹ್ವಾನಿಸೋಣ. ಅದರಲ್ಲಿ ಯಾವ ತಪ್ಪು ಇಲ್ಲ. ನಾವೆಲ್ಲ ಭಾರತದವರು, ಯಾವ ಮೂಲೆಯಲ್ಲಿ ಬೇಕಾದರೂ ನಾವು ನಮ್ಮ ಜೀವನನ ಕಟ್ಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ. ಆದರೆ ಬೇರೆ ರಾಜ್ಯದಲ್ಲಿ ವೋಟಿಂಗ್ ರೈಟ್ಸ್ ಇಟ್ಕೊಂಡು ಅಲ್ಲಿ ಸರ್ಕಾರದ ಸೌಲಭ್ಯಗಳನ್ನೆಲ್ಲ ಪಡ್ಕೊಂಡು ಇಲ್ಲಿ ಕೇವಲ ವ್ಯಾಪಾರಕ್ಕಾಗಿ ಬಂದಿರುವಂಥವ್ರು ನಮ್ಮ ಸರ್ಕಾರದ ಮೇಲೆ ಹಕ್ಕು ಚಲಾಯಿಸೋದು ಎಷ್ಟು ಮಟ್ಟಿಗೆ ಸರಿ? ಒಟ್ಟಿನಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತವಾದ ಫುಟ್ಪಾತ್ ಸಿಗಲಿ, ವಾಹನ ಚಾಲಕರಿಗೆ ಓಡಿಸೋದಕ್ಕಾಗಿ ಒಳ್ಳೆಯ ರಸ್ತೆಗಳು ಸಿಗಲಿ, ಮತ್ತು ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನೆಲೆ ಸಿಗಲಿ ಅನ್ನೋ ಆಶಯದಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.